Yo, ayo exam game kaliya. Je exam game masa title. Ganastan. ಹಾಗೆ ಅಂತ ಕರೆಯುವುದಿಲ್ಲ, ಮಾತಾಡ್ತೀರಾ ಅಷ್ಟೇ. ನಿಮ್ಮ ಮನೇಲಿ ರಿಪೀಟ್ ಆಗೋ ತಿಂಡಿ ಯಾವುದು? ಹೇಳ್ತೀರಾ ನೋಡಿ ಮೇಡಮ್. ನಿಮ್ಮ ಹೆಸರು? ಅವರೇ, ನಿಮ್ಮ ಜೀವನದಲ್ಲಿ ಕಂಡುಕೊಂಡ ಸತ್ಯ ಏನು? ತುಂಬ ಸತ್ಯ ಕಂಡುಕೊಂಡಿರಿ. ಅದ್ರಲ್ಲಿ ಯಾವುದಾದ್ರು ಒಂದು ಈಗ ನೆನಪಿಲ್ಲ? 18 ವರ್ಷ. ಒಳ್ಳೇದಾಗಲಿ ಜಯಂತಿ ಅವರೇ. ಮೇಡಮ್ ನಿಮ್ಮ ಹೆಸರು? ಶಿಲ್ಪಾ ಅವರೇ, ನಿಮಗೆ ಸಿಟ್ಟು ಜಾಸ್ತಿನ ಕೋಪ ಜಾಸ್ತಿ? ಜಾಸ್ತಿನಾ? ಸಿಟ್ಟು ಕೋಪ ಎರಡು ಒಂದೇ ಅಲ್ಲ. ಈಗ ಅರ್ಥ ಆಯ್ತು ಅವರಿಗೆ. ಎಸ್, ಈಗ ನಾನು ಕೇಳುವಂತಹದ್ದು, ನಿಮ್ಮ ಮನೇಲಿ ನೀವು ತಾಳ್ಮೆಯಿಂದ ಎಷ್ಟಿರ್ತೀರಿ? ಸಂಘ ತ್ರಾಸಿ ಹೊಸಪೇಟೆ ಇದರ ಆಶ್ರಯದಲ್ಲಿ ಕಳೆದ 30 ವರ್ಷಗಳಿಂದ ವಿಜೃಂಭಣೆಯಿಂದ ಗಣೇಶನನ್ನು ಪ್ರತಿಷ್ಠಾಪಿಸಿಕೊಂಡು ಆರಾಧಿಸಿಕೊಂಡು ಪೂಜಿಸಿಕೊಂಡು ಬಂದಿರುವಂಥದ್ದು ನಮಗೆಲ್ಲರಿಗೂ ಸಂವೇದ್ಯವಾಗಿರುವಂಥ ವಿಚಾರವಾಗಿದೆ. ಅಂತೆಯೇ ಇಂದಿಗೆ ಗಣೇಶ ಪ್ರತಿಷ್ಠಾಪನೆಯು ಆಗಿ 30ನೇ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಅದ್ದೂರಿ ಮತ್ತು ವಿಜೃಂಭಣೆಯಿಂದ 3 ದಿನಗಳ ಕಾಲ ಸತತವಾಗಿ ಗಣೇಶೋತ್ಸವದ ಪ್ರಯುಕ್ತ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಊರವರು ಹಾಗೂ ಪರವೂರ ನೆರವಿನಿಂದ ಈ ಕಾರ್ಯಕ್ರಮ ಸಾಂಗವಾಗಿ ನಡೆಯುತ್ತಾ ಇದೆ. ಪ್ರತಿದಿನ ಮಧ್ಯಾಹ್ನ ಸಂಗೀತ ಭಕ್ತಿ ರಸಮಂಜರಿ ಕಾರ್ಯಕ್ರಮ, ಈ ದಿನ ರಾತ್ರಿ ಯಕ್ಷಗಾನ ಕಾರ್ಯಕ್ರಮ ಪಟ್ಲ ಸತೀಶ್ ಶೆಟ್ಟಿ ಸರ್ ಅವರ ನೇತೃತ್ವದಲ್ಲಿ, ಹಾಗೂ ನಾಳೆಯ ದಿನ ನಾಟಕವು ಮರುನಾಳ ದಿನವೂ ಕೂಡ ವಿಸರ್ಜನಾ ಪ್ರಯುಕ್ತ ಇಲ್ಲಿಂದ ಹೊರಟು ತ್ರಾಸಿ ಹೊಸಪೇಟೆಯಿಂದ ಹೊರಟು ತ್ರಾಸಿ ಕಂಚುಗೋಡು ಕಾರುವಿಕೆರೆಯ ಮಾರ್ಗವಾಗಿ ಮೆರವಣಿಗೆಯು ಸಾಗಿ ತ್ರಾಸಿ ಬೀಚಿನಲ್ಲಿ ವಿಸರ್ಜನೆ ಆಗಲಿಕ್ಕಿದೆ. ಹಾಗಾಗಿ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಕೂಡ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಆಗಮಿಸುವ ಮೂಲಕ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರ ಪರವಾಗಿ, ಸ್ನೇಹ ಸಂಘದ ಪರವಾಗಿ ತಮಗೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹೊಸಪೇಟೆ ಇದರ 30ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಇವತ್ತು ನಡೀತಾ ಇದೆ. 1995ರಲ್ಲಿ ಸ್ಥಾಪನೆಗೊಂಡ ನಮ್ಮ ಈ ಸಂಸ್ಥೆ, ನಮ್ಮೆಲ್ಲರ ಹಿರಿಯರು ಒಗ್ಗೂಡಿಕೊಂಡು ಮಾಡಿದಂಥ ಈ ಸಂಸ್ಥೆ ಇಂದು 30ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಈ ಒಂದು ಸುಸಂದರ್ಭದಲ್ಲಿ 3 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ಮಧ್ಯಾಹ್ನ, ಸಂಜೆ ರಾತ್ರಿ ಯಕ್ಷಗಾನ ಸತೀಶ್ ಪಾಟ್ಲರ್ ನೇತೃತ್ವದಲ್ಲಿ ಅತಿಥಿ ಕಲಾವಿದರ ಯಕ್ಷಗಾನ ಕೂಡ ಹಮ್ಮಿಕೊಂಡಿದ್ದೇವೆ. ನಾಳೆಯ ದಿನ ಮಧ್ಯಾಹ್ನ ಭಕ್ತಿಗೀತ ರಸಮಂಜರಿ ಕಾರ್ಯಕ್ರಮ, ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿದೆ. 3ನೇ ದಿನ ನಮ್ಮ 30ನೇ ವರ್ಷದ ವಿಸರ್ಜನಾ ಮೆರವಣಿಗೆ ಬಹಳ ಅದ್ಧೂರಿಯಾಗಿ ನಡೆಯಲಿಕ್ಕಿದೆ. ಹಾಗೆ ಈ ಒಂದು ನಮ್ಮ ಧಾರ್ಮಿಕ ಕಾರ್ಯಕ್ರಮದ ವಿಧಿವಿಧಾನದಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.